ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ರಬಕವಿ ಬನಹಟ್ಟಿ ಹಾಗೂ ತೆರದಾಳ ತಾಲೂಕಿನ ಸಮಸ್ತ ಜೈನ ಸಂತರು ಹಾಗೂ ಮಠಾಧೀಶರ ನೇತೃತ್ವದಲ್ಲಿ ರಬಕವಿಯ ಹೊಸ ಬಸ್ ನಿಲ್ದಾಣದಿಂದ ಬನಹಟ್ಟಿ ತಹಶೀಲ್ದಾರ್ ಕಚೇರಿವರೆಗೆ ತೆರಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಹೆಗಡೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಿಂಬಿಸುತ್ತಿರುವ ಕುರಿತು, ಕ್ಷೇತ್ರದ ಮೇಲೆ ಆಗುತ್ತಿರುವ ಷಡ್ಯಂತ್ರಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬೃಹತ್ ಮೆರವಣಿಗೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ಅಭಿಮಾನಿಗಳು ಹಾಗೂ ಮಠಾಧೀಶರುಗಳು, ಜೈನ ಸಂತರು ಭಾಗವಹಿಸಿದ್ದರು. ಪ್ರತಿಭಟನೆಯಲ್ಲಿ ತೆರದಾಳ ಶಾಸಕರಾದ ಸಿದ್ದು ಸವದಿ, ಜೈನ ಮುನಿಗಳು, ಮಠಾಧೀಶರು ಪಾಲ್ಗೊಂಡು ಮಾತನಾಡಿದರು. ಸತ್ಯ ಹೊರಗೆ ಬೀಳಬೇಕು. ಧರ್ಮದ ಮ್ಯಾಲ ಅನ್ಯಾಯ ಆದಾಗ ಶ್ರೀಕೃಷ್ಣ ಸ್ವತಃ ಭಗವದ್ಗೀತೆಯಲ್ಲಿ ಹೇಳಾನ, ಸಂತರಾದವ್ರು ಸಹಿತ ತಲವಾರು ಹಿಡಿಯೋಕೆ ಪರ್ಮಿಷನ್ ಕೊಡ್ತಾರೆ. ನಮ್ಮ ಧರ್ಮದಲ್ಲಿ ನಾವು ಕ್ಷತ್ರಿಯರು, ಮೊದಲು ದೇಶ ನಂತರ ಧರ್ಮ. ದೇಶಕ್ಕಿಂತ ಧರ್ಮ ದೊಡ್ಡದಲ್ಲ, ಹೌದಲ್ಲ? ಅಂತ ಧರ್ಮದ ಮೇಲೆ ಅನ್ಯಾಯ ಆದಾಗ ನಾವು ದೇಶದ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ಇದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ, ಅವರ ನೀತಿಯನ್ನ ನಾನು ಖಂಡಿಸ್ತೀನಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.